ಹಲೋ ಎವ್ರಿವನ್. ಜಿಯೋಗ್ರಫಿಯಲ್ಲಿ ನಾವು 10ನೇ ವಿಡಿಯೋ ಈಗ ನೋಡ್ತಾ ಇರೋದು. ಇಲ್ಲಿಯ ತನಕ ನಾವು ಮೊದಲು ಕಾನ್ಸೆಪ್ಚುಯಲ್ ಆಗಿ ಯೂನಿವರ್ಸ್, ಸೋಲಾರ್ ಸಿಸ್ಟಮ್ ಇದರ ಒರಿಜಿನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಕಳೆದ ವಿಡಿಯೋದಿಂದ ನಾವು ಹಿಂದಿನ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ, ಫ್ಯಾಕ್ಚುವಲ್ ಡೀಟೇಲ್ಸ್, ಫ್ಯಾಕ್ಟ್ಸ್ಗಳ ಬಗ್ಗೆ ಮತ್ತು ಪ್ರಮುಖವಾದ ಡೇಟಾ ಮಾಹಿತಿ ಅದರ ಬಗ್ಗೆ ನೋಡ್ತಾ ಇದ್ದೇವೆ. ಸೊ ಇದರಲ್ಲಿ ಈಗ ಸೋಲಾರ್ ಸಿಸ್ಟಮ್ಗೆ ಸಂಬಂಧಪಟ್ಟ ಹಾಗೆ, ಪ್ಲಾನೆಟ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಷಯಗಳನ್ನ ನಾವು ನೋಡಬೇಕು. ಪ್ಲಾನೆಟ್ಗಳು ಯಾವ್ಯಾವ್ದಿದೆ ಅಂತ ನೆನಪಾಗ್ತಾ ಇದೆಯಾ? ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಟೋಟಲ್ 8 ಪ್ಲಾನೆಟ್ಗಳಿದೆ. 8 ಪ್ಲಾನೆಟ್ಗಳು ಯಾವ್ಯಾವುದು? ಕ್ವಶನ್ ಕೇಳಿದಾಗ ಅಲ್ಲಿಂದನೇ ಆನ್ಸರ್ ಮಾಡಿ. ಸೂರ್ಯನಿಂದ ನಾವು ಒಂದೊಂದಾಗಿ ನೋಡ್ತಾ ಹೋದರೆ ಮರ್ಕ್ಯುರಿ, ಇಲ್ಲಿ ಇದು AI ಇಮೇಜ್. ಇದು ಕೆಲವೊಂದು ಸಾರಿ AI ಇಮೇಜ್ನಲ್ಲಿ ಎಕ್ಸಾಕ್ಟ್ ಆಗಿರೋದಿಲ್ಲ, ಆದರೂ ಒಂದು ಕಲ್ಪನೆ ಬರಲಿಕ್ಕೆ ಒಂದು ಇಮೇಜ್ ತೋರಿಸ್ತಾ ಇದ್ದೇನೆ. ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಆಮೇಲೆ ಯಾವುದು ಇದು ದೊಡ್ಡ ಗ್ರಹ, ಜುಪಿಟರ್, ಸ್ಯಾಟರ್ನ್, ಯುರೆನಸ್ ಮತ್ತು ನೆಪ್ಚೂನ್. ಇಲ್ಲಿ ಪ್ರಮುಖವಾದಂಥ ಒಂದು ವಿಷಯ, ನಾವು ಇಡೀ ಸೋಲಾರ್ ಸಿಸ್ಟಮನ್ನು ಡಿವೈಡ್ ಮಾಡಿದ್ದೇವೆ. ಈ ಒಂದು ಇಮೇಜ್ನಲ್ಲಿ ಇಲ್ಲಿ ನೋಡಿ, ಈ ಥರ ಮಿಡ್ಲಲ್ಲಿ ತುಂಬ ಕ್ಷುದ್ರ ಗ್ರಹಗಳು ಅಲ್ವಾ, ಇದು ಕಾಣಿಸ್ತಾ ಇರಬಹುದು. ತುಂಬ ಸಣ್ಣ ಪುಟ್ಟ ಗ್ರಹಗಳ ಥರ ಇದಕ್ಕೇನಂತ ಕರಿತೇವೆ ನಾವು? ಆಸ್ಟೆರಾಯ್ಡ್ ಬೆಲ್ಟ್ ಅಂತ ಕರಿತೇವೆ ಅಲ್ವಾ, ಆಸ್ಟೆರಾಯ್ಡ್ ಬೆಲ್ಟ್. ಸೊ ಈ ಒಂದು ಆಸ್ಟೆರಾಯ್ಡ್ ಬೆಲ್ಟಿನ ಒಳಗಡೆ ಇದು 4 ಮತ್ತು ಹೊರಗಡೆ ಒಂದು 4. ಸೊ ಇದು ಎರಡನ್ನು ನಾವು ಡಿವೈಡ್ ಮಾಡಿದ್ದೇವೆ. ಆ ಡಿವಿಷನಿಗೆ ನಾವೇನಂತ ಕರಿತೇವೆ? ಈ ಕಡೆ ಬರೀತೇನೆ, ನನ್ನ ಜೊತೆ ನೀವು ಬರ್ಕೊಳ್ಳಿ. ಇನ್ನರ್ ಮತ್ತು ಔಟರ್ ಪ್ಲಾನೆಟ್ಸ್ ಅಂತ ಡಿವೈಡ್ ಮಾಡಿದ್ದೇವೆ. ಸೋಲಾರ್ ಸಿಸ್ಟಮ್ ಅದರಲ್ಲಿ ಇನ್ನರ್ ಪ್ಲಾನೆಟ್ಸ್, ನೆಕ್ಸ್ಟು ಇನ್ನೊಂದು ಔಟರ್ ಪ್ಲಾನೆಟ್ಸ್. ಸೊ ಮೊದಲ 4 ಏನಿದೆ ಅವು ಇನ್ನರ್ ಪ್ಲಾನೆಟ್ಸು. ಇನ್ನರ್ ಪ್ಲಾನೆಟ್ಸ್ ಅಂತಂದರೆ ಯಾವುದು? ಇನ್ನರ್ ಪ್ಲಾನೆಟ್ಸಲ್ಲಿ ಮೊದಲ 4 ಯಾವುದು ಬರುತ್ತೆ? ಮೊದಲ 4 ಅಂತಂದರೆ ನಾನು ಶಾರ್ಟಾಗಿ ಬರ್ತೇನೆ: ಮರ್ಕ್ಯುರಿ, ವೀನಸ್ಸು, ಅರ್ತು, ಮಾರ್ಸ್. ಅಂದರೆ ಬುಧ, ಶುಕ್ರ, ಭೂಮಿ, ಮಂಗಳ, ಸೂರ್ಯನಿಗೆ ಹತ್ತಿರ ಇರೋದು. ಔಟರ್ ಪ್ಲಾನೆಟ್ ಅಂತಂದರೆ ಇದನ್ನು ಬಿಟ್ಟು ಉಳಿದಿರೋ 4 ಯಾವುದು? ಜುಪಿಟರ್, ಸ್ಯಾಟರ್ನ್, ಯುರೆನಸ್, ನೆಪ್ಚೂನ್. ಗುರು, ಶನಿ, ಯುರೆನಸ್, ನೆಪ್ಚೂನ್. ಸೊ 1ರಿಂದ 4 ಇನ್ನರು, 5ರಿಂದ 8 ಔಟರ್ ಅಲ್ವಾ. ಸೊ ಆರ್ಡರ್ಗಿಂತ ಅದರ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಹಳ ಇಂಪಾರ್ಟೆಂಟ್. ಈಗ ಇನ್ನರ್ ಪ್ಲಾನೆಟ್ಸ್ಗಳ ಕ್ಯಾರೆಕ್ಟರಿಸ್ಟಿಕ್ ನೋಡ್ತಾ ಹೋದರೆ, ಇನ್ನರ್ ಅಂತಂದರೆ ಆಸ್ಟೆರಾಯ್ಡ್ ಬೆಲ್ಟಿನ ಈ ಕಡೆ ಇರೋದು ನೆನಪಾಗ್ತಾ ಇರಲಿ, ಮೊದಲ 4. ಸೊ ಇನ್ನರ್ ಪ್ಲಾನೆಟ್ಸ್ ಇವುಗಳ ಕ್ಯಾರೆಕ್ಟರಿಸ್ಟಿಕ್ಸ್, ಪ್ರಮುಖ ಲಕ್ಷಣಗಳು ಏನು? ಪ್ರಮುಖ ಲಕ್ಷಣ ಅಂತಂದರೆ ಇವುಗಳನ್ನು ಟೆರೆಸ್ಟ್ರಿಯಲ್ ಪ್ಲಾನೆಟ್ ಅಂತ ಸಹ ಕರೀತಾರೆ. ಟೆರೆಸ್ಟ್ರಿಯಲ್ ಪ್ಲಾನೆಟ್ ಅಂತ ಸಹ ಕರೀತಾರೆ. ಪ್ಲಾನೆಟ್ಸ್ ಅಂತಂದರೆ ರಾಕಿ ನೇಚರ್ ಇರುತ್ತೆ. ನಮ್ಮ ಅರ್ತ್ನಲ್ಲಿ ನೋಡಿ, ರಾಕಿ ನೇಚರ್ ಅಂತಂದರೆ ಇದರ ಒಂದು ಸರ್ಫೇಸು, ಈ ಪ್ಲಾನೆಟ್ಗಳ ಸರ್ಫೇಸು ಹಾರ್ಡ್ ಆಗಿರುತ್ತೆ, ಅರ್ತಿನ ರೀತಿನೇ ರಾಕಿ ನೇಚರ್ ಇರುತ್ತೆ. ಮತ್ತು ಹೊರಗಡೆ ಔಟರ್ ಪ್ಲಾನೆಟ್ಗೆ ಹೋಲಿಸಿದ್ರೆ ಇವು ಸ್ಮಾಲ್ ಅಂತಂದರೆ ಔಟರ್ ಪ್ಲಾನೆಟ್ಗೆ ಹೋಲಿಸಿದ್ರೆ ರಿಲೇಟಿವ್ಲಿ ಸ್ಮಾಲ್, ಚಿಕ್ಕದಾಗಿರೋದು. ರಾಕಿ ನೇಚರ್ ಮತ್ತು ಡೆನ್ಸಿಟಿ, ಇದನ್ನು ಸಹ ಇಲ್ಲೇ ಡೆನ್ಸ್ ಅಂತಂದರೆ ಹೆಚ್ಚು, ಅಂತಂದರೆ ಈ ಮೆಟಲ್ಸು ಡೆನ್ಸಿಟಿ ಜಾಸ್ತಿ ಇರೋದೆಲ್ಲ ಈ ಪ್ಲಾನೆಟ್ಗಳಲ್ಲಿ ನೋಡಬಹುದು. ಕಂಪ್ಯಾರಿಟಿವ್ಲಿ ಡೆನ್ಸಿಟಿ ಜಾಸ್ತಿ ಇದೆ. ಮತ್ತು ಇದ್ರ ಜೊತೆ ಇನ್ನೊಂದು ಫ್ಯೂ ಆರ್ ನೋ ಮೂನ್ಸ್.
ಮೂನ್ಸ್ ಅಂತಂದರೆ ನೈಸರ್ಗಿಕ ಉಪಗ್ರಹ. ಅರ್ತಿಗೆ ಚಂದ್ರ ಇದ್ದಾನೆ, ಅದೇ ರೀತಿ ಬೇರೆ ಬೇರೆ ಗ್ರಹಗಳಿಗೆ ಅವುಗಳ ನೈಸರ್ಗಿಕ ಉಪಗ್ರಹನ ನಾವು ಮೂನ್ ಅಂತ ಕರಿತೇವೆ. ಈ ಇನ್ನರ್ ಪ್ಲ್ಯಾನೆಟ್ಗಳಲ್ಲಿ, ಇನ್ನರ್ ಪ್ಲ್ಯಾನೆಟ್ ಅಂತಂದರೆ ಮರ್ಕ್ಯುರಿ, ವೀನಸ್ಸು, ಅರ್ತು, ಮಾರ್ಸು, ಇವುಗಳಿಗೆ ಒಂದೋ ಬಹಳ ಕಡಿಮೆ ಮೂನ್ಸ್ ಇರುತ್ತೆ ಅಥವಾ ಇರೋದೇ ಇಲ್ಲ. ಸೊ ಈ ರೀತಿ ಮೂನ್ಸ್ ಬಹಳ ಕಡಿಮೆ ಇದೆ. ಮರ್ಕ್ಯುರಿ, ವೀನಸ್ಗೆ ಮೂನ್ಸ್ ಇಲ್ಲ. ಅರ್ತ್ಗೆ 1 ಮೂನು, ಮಾರ್ಸ್ಗೆ 2 ಮೂನು. ಇದಾದಮೇಲೆ ರಿಂಗ್ಸ್ ಇಲ್ಲ ಈ ಒಂದು ಪ್ಲ್ಯಾನೆಟ್ಗಳಿಗೆ. ನೋ ರಿಂಗ್ಸ್, ರಿಂಗ್ ಸ್ಟ್ರಕ್ಚರ್ ಇರೋದಿಲ್ಲ. ಸೊ ಇಷ್ಟು ಪ್ರಮುಖವಾದಂತಹ ಕ್ಯಾರೆಕ್ಟರಿಸ್ಟಿಕ್ಸ್. ಸ್ಮಾಲ್ ಆಗಿರುತ್ತೆ, ರಾಕಿ, ಡೆನ್ಸ್, ಫ್ಯೂ ಮೂನ್ಸ್ ಮತ್ತು ನೋ ರಿಂಗ್ಸ್. ಇದಾದಮೇಲೆ ಒಂದೊಂದಾಗಿ ನಾವು ನೋಡ್ತಾ ಹೋದರೆ, ಮೊದಲನೇದು ಪ್ರಮುಖವಾದಂಥದ್ದು ಇಲ್ಲಿ ಮರ್ಕ್ಯುರಿ ಬರುತ್ತೆ. ಒಂದೊಂದೇ ಗ್ರಹಗಳನ್ನು ನೋಡ್ತಾ ಹೋದರೆ ಅವುಗಳ ಪ್ರಮುಖವಾದ ಲಕ್ಷಣಗಳು. ಮರ್ಕ್ಯುರಿಗೆ ಸಂಬಂಧಪಟ್ಟ ಹಾಗೆ ಸೂರ್ಯನಿಗೆ ಅತ್ಯಂತ ಹತ್ತಿರ ಇರೋದು ಅಲ್ವಾ, ಮತ್ತು ಸ್ಮಾಲೆಸ್ಟ್ ಪ್ಲ್ಯಾನೆಟ್ ಇದು. ಸ್ಮಾಲೆಸ್ಟ್ ಪ್ಲ್ಯಾನೆಟ್ ಆಫ್ ದಿ ಸೋಲಾರ್ ಸಿಸ್ಟಮ್, ಆಫ್ ಅವರ್ ಸೋಲಾರ್ ಸಿಸ್ಟಮ್. ನಮ್ಮ ಸೌರಮಂಡಲದ ಅತ್ಯಂತ ಸಣ್ಣ ಗ್ರಹ. ಸೂರ್ಯನಿಗೆ ಬಹಳ ಹತ್ತಿರ ಇದೆ, ಹಾಗಾಗಿ ಆರ್ಬಿಟ್ಟು ತುಂಬ ಚಿಕ್ಕದಿರುತ್ತೆ. ಸೂರ್ಯನ ಒಂದು ರೆವಲ್ಯೂಷನ್ ಮಾಡಲಿಕ್ಕೆ, ಸೂರ್ಯನ ಒಂದು ಸುತ್ತು ಹಾಕಲಿಕ್ಕೆ ರೆವಲ್ಯೂಷನಿಗೆ ಎಷ್ಟು ಟೈಮ್ ಬೇಕು ನೋಡಿ. ರೆವಲ್ಯೂಷನ್ ಟೈಮು ಸೂರ್ಯನನ್ನು ಸುತ್ತಲಿಕ್ಕೆ 88 ದಿನಗಳು ಸಾಕು, 88 ಡೇಸ್. ಅಂತಂದರೆ ನಮಗೆ ಹೇಗೆ ಒಂದು ವರ್ಷ ಅಂದರೆ 365 ದಿನಾನೋ, ಮರ್ಕ್ಯುರಿಯಲ್ಲಿ ಒಂದು ವೇಳೆ ನಾವಿದ್ದರೆ ನಮಗೆ ಒಂದು ವರ್ಷ ಎಷ್ಟು ದಿವಸ ಆಗ್ತಾ ಇತ್ತು, 88 ದಿವಸಕ್ಕೆ ಒಂದು ವರ್ಷ ಮುಗಿತಾ ಇತ್ತು. ಮತ್ತು ಟೆಂಪ್ರೇಚರ್, ಎಕ್ಸ್ಟ್ರೀಮ್ ಟೆಂಪ್ರೇಚರ್, ಸೂರ್ಯನಿಗೆ ಅಷ್ಟು ಹತ್ತಿರ ಇದೆ. ಎಕ್ಸ್ಟ್ರೀಮ್ ಟೆಂಪ್ರೇಚರ್, ಉಷ್ಣಾಂಶ ಬಹಳ ಇರುತ್ತೆ. ಮತ್ತು ಅರ್ತಿನ ರೀತಿ ಇಷ್ಟು ಡೆನ್ಸ್ ಅಟ್ಮಾಸ್ಫಿಯರ್ ಇಲ್ಲಿ ಇಲ್ಲ. ಒಂದು ಎಕ್ಸೋಸ್ಫಿಯರ್ ಅಂತ ಇದೆ. ಹಾಗೆ ಹೀಟನ್ನು ರೀಟೈನ್ ಮಾಡಲಿಕ್ಕಾಗಲ್ಲ ಈ ಒಂದು ಗ್ರಹಕ್ಕೆ. ಅವಾಗೇನಾಗುತ್ತೆ, ಹಗಲು ಡೇ ಟೈಮಲ್ಲಿ ಹೆವಿ ಅಂತಂದರೆ ಟೆಂಪ್ರೇಚರ್ ತುಂಬ ಇನ್ಕ್ರೀಸ್ ಆಗುತ್ತೆ. ನೈಟಲ್ಲಿ ಕಂಪ್ಲೀಟ್ ಕೋಲ್ಡ್, ಟೆಂಪ್ರೇಚರ್ ತುಂಬ ಡಿಕ್ರೀಸ್ ಆಗುತ್ತೆ. ಆ ಟೆಂಪ್ರೇಚರ್ನ ಅಥವಾ ಹೀಟನ್ನು ರೀಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಹಗಲಿನಲ್ಲಿ ತುಂಬ ಹೆಚ್ಚಾಗುತ್ತೆ, ನೈಟಲ್ಲಿ -°C ಬಂದು ತಲುಪುತ್ತೆ. ಸೊ ರಾತ್ರಿ ಟೆಂಪ್ರೇಚರ್ ತುಂಬ ಕಡಿಮೆ ಆಗಿರುತ್ತೆ, ಹಗಲಲ್ಲಿ ಜಾಸ್ತಿ ಇರುತ್ತೆ. ಸೊ ಮತ್ತು ಮರ್ಕ್ಯುರಿ ಸನ್ನಿಗೆ ಹತ್ತಿರ ಇದ್ದರೂ ಅದರ ಕೆಲವೊಂದು ಪೋಲಾರ್ ರೀಜನ್ಸಲ್ಲಿ ಕೆಲವೊಂದು ವಾಟರ್ ಐಸ್, ಅದಕ್ಕೆ ನಾಸಾದ ಮೆಸೆಂಜರ್ ಅಂತ ಒಂದು ಸ್ಪೇಸ್ ಕ್ರಾಫ್ಟ್ ಇದೆ. ಒಂದು ವೇಳೆ ಅದು ಮ್ಯಾಚ್ ದ ಫಾಲೋವಿಂಗಲ್ಲಿ ಕೇಳಬಹುದು ಯಾವ ಸಂಸ್ಥೆ ಮತ್ತು ಯಾವ ಗ್ರಹಕ್ಕೆ ಸಂಬಂಧಪಟ್ಟಿರೋದು ಅಂತ. ನಾಸಾದ್ದು ಮೆಸೆಂಜರ್, ಅದನ್ನು ಕ್ಯಾಪಿಟಲಲ್ಲಿ ಬರೀತಾರೆ ಬೇಕಿದ್ರೆ ಕಂಪ್ಲೀಟು. ಮೆಸೆಂಜರ್, ನಾಸಾದ ಮೆಸೆಂಜರ್ ಸ್ಪೇಸ್ ಕ್ರಾಫ್ಟು ಏನು ಹೇಳಿದೆ ಅಂತಂದರೆ, ಮರ್ಕ್ಯುರಿ ಹತ್ತಿರ ಇದ್ದರೂ ಸಹ, ಸೂರ್ಯನಿಗೆ ಹತ್ತಿರ ಇದ್ದರೂ ಸಹ ಪೋಲಾರ್ ರೀಜನಲ್ಲಿ ಕೆಲವೊಂದು ಶ್ಯಾಡೋಡ್ ಕ್ರೇಟರ್ಸ್ ಅಂತ ಇದೆ, ಅಲ್ಲಿ ವಾಟರ್ ಐಸ್ ಸ್ವಲ್ಪ ಕಂಡು ಬಂದಿದೆ ಅಂತ ಹೇಳ್ತಾರೆ. ಮರ್ಕ್ಯುರಿ ಅಂತಂದರೆ ಪ್ರಮುಖವಾಗಿ 3 ವಿಷಯ: ಸ್ಮಾಲೆಸ್ಟ್ ಪ್ಲ್ಯಾನೆಟು, ಸನ್ನಿಗೆ ಬಹಳ ಹತ್ತಿರ ಇರೋದು, 88 ಡೇ ಪರ್ ಇಯರು. ಇದರ ಜೊತೆ ಇನ್ನೊಂದು ಯಾವುದು, ಎಕ್ಸ್ಟ್ರೀಮ್ ಟೆಂಪ್ರೇಚರ್. ಸೊ ಅದು ಟೆಂಪ್ರೇಚರ್ ವೇರಿಯೇಷನ್, ಅದು ಬಹಳ ಇಂಪಾರ್ಟೆಂಟ್. ಎಕ್ಸ್ಟ್ರೀಮ್ ಟೆಂಪ್ರೇಚರ್, ಇದ್ರ ಜೊತೆ ವೇರಿಯೇಷನ್ಸ್, ಹಗಲಿನಲ್ಲಿ ತುಂಬ ಜಾಸ್ತಿ, ರಾತ್ರಿ ತುಂಬ ಕಡಿಮೆ. ಸೊ ಮರ್ಕ್ಯುರಿ. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು, ನೆಕ್ಸ್ಟು ಬರೋದು ವೀನಸ್. ವೀನಸ್ ನೋಡಿ, ವೀನಸ್ ಅಂತಂದರೆ ಶುಕ್ರ. ಈಗ ಮರ್ಕ್ಯುರಿ ಸೂರ್ಯನಿಗೆ ಹತ್ತಿರ ಇದೆ, ಆದರೆ ಹಾಟೆಸ್ಟ್ ಪ್ಲ್ಯಾನೆಟು ಮರ್ಕ್ಯುರಿ ಅಲ್ಲ, ಬುಧ ಗ್ರಹ ಅಲ್ಲ. ಸೂರ್ಯನಿಗೆ ಹತ್ತಿರ ಇದ್ಮೇಲೆ ಮರ್ಕ್ಯುರಿನೇ ಇಡೀ ಒಂದು ಸೋಲಾರ್ ಸಿಸ್ಟಮ್ನಲ್ಲಿ ಹಾಟೆಸ್ಟ್ ಪ್ಲ್ಯಾನೆಟ್ ಆಗಿರಬೇಕು ಅಂತ ಅಂದ್ಕೊಳ್ತೇವೆ ನಾವು. ಆದರೆ ಆ್ಯಕ್ಚುಲಿ ಹಾಟೆಸ್ಟ್ ಪ್ಲ್ಯಾನೆಟ್ ಯಾವುದು, ವೀನಸ್. ಹಾಟೆಸ್ಟ್ ಪ್ಲ್ಯಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್, ನಮ್ಮ ಸೋಲಾರ್ ಸಿಸ್ಟಮಲ್ಲಿ. ಮತ್ತು ಇದಕ್ಕೆ ಅರ್ತಿನ ಟ್ವಿನ್ ಅಂತ ಸಹ ಕರೀತಾರೆ. ಅರ್ತ್ಸ್ ಟ್ವಿನ್.
ಸೈಜು ಮಾಸ್ನಲ್ಲಿ ಸ್ವಲ್ಪ ನಮಗೆ ಹತ್ತಿರ ಇದೆ, ನಮ್ಮ ಅರ್ತಿಗೆ ಸ್ವಲ್ಪ ಸಿಮಿಲರ್ ಇದೆ. ಹಾಗಾಗಿ ಅರ್ತ್ಸ್ ಟ್ವಿನ್ ಅಂತ ಕರೀತಾರೆ. ಮತ್ತು ಈಗ ಸನ್ನು ಮೂನು ಅದಾದ ನಂತರ ನಮಗೆ ನೈಟ್ ಸ್ಕೈಯಲ್ಲಿ ಸ್ವಲ್ಪ ಬ್ರೈಟ್ ಆಗಿ ಕಾಣಿಸೋದು ಪ್ಲಾನೆಟರಿ ಆಬ್ಜೆಕ್ಟ್ ಯಾವುದು? ವೀನಸ್ಸು. ಸಂಜೆಯ ನಕ್ಷತ್ರ ಅಂತ ಕೆಲವೊಂದು ಕಡೆ ಮೆನ್ಷನ್ ಮಾಡಿರ್ತಾರೆ ನೋಡಿ. ಅಂದರೆ ಯಾಕೆ ಹಾಗೆ ಕಾಣಿಸುತ್ತೆ ಅಂತಂದರೆ ಹೈ ಆಲ್ಬಿಡೋ ಎಲ್ಬಿಡೋ ಅಂತಂದರೆ ಸೋಲಾರ್ ರೇಡಿಯೇಷನನ್ನು ಅಥವಾ ಸೂರ್ಯನ ಒಂದು ಬೆಳಕನ್ನು ರಿಫ್ಲೆಕ್ಟ್ ಮಾಡುವ ಕೆಪಾಸಿಟಿ ಜಾಸ್ತಿ ಇದೆ. ಸೂರ್ಯನ ಬೆಳಕನ್ನು ಪ್ರತಿಫಲಿಸುವಂಥ ಸಾಮರ್ಥ್ಯ ಜಾಸ್ತಿ ಇದೆ ವೀನಸ್ಸಿಗೆ. ಹಾಗಾಗಿ ಹೆಚ್ಚಿನ ಬೆಳಕು ಪ್ರತಿಫಲನ ಆಗುತ್ತೆ, ಕಾಣಿಸುತ್ತೆ. ಸೊ ಇದಕ್ಕೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಸ್ಟಾರ್ ಅಂತ ಸಹ ಕರೀತಾರೆ. ಈಗಾಗಲೇ ಹೇಳಿದಾಗೆ ಮಾರ್ನಿಂಗ್ ಆರ್ ಈವ್ನಿಂಗ್ ಸ್ಟಾರ್ ಅಂತ ಸಹ ವೀನಸ್ಸಿಗೆ ಕರೀತಾರೆ. ಆ್ಯಕ್ಚುಲಿ ಸ್ಟಾರ್ ಅಲ್ಲ ಇದು, ಅಲ್ವಾ? ಸ್ಟಾರ್ ಅಲ್ಲ, ನಾವು ಕರೆಯೋದು ಹಾಗೆ ಅಷ್ಟೇ. ಸನ್ ಅಂದರೆ ಅಪರೆಂಟ್ ಪೊಸಿಷನ್ನು ಸೂರ್ಯನಿಗೆ ಹತ್ತಿರ ಇರೋದ್ರಿಂದ ಸನ್ರೈಸು ಸನ್ಸೆಟ್ಗಿಂತ ಮೊದಲು ಕಾಣಿಸುತ್ತೆ ಅಥವಾ ನಂತರ ಕಾಣಿಸುತ್ತೆ. ಸನ್ರೈಸ್ಗಿಂತ ಮೊದಲು, ಸನ್ಸೆಟ್ಗಿಂತ ನಂತರ. ಈಗ ಹಾಟೆಸ್ಟ್ ಪ್ಲಾನೆಟ್ ಅಂತ ಹೇಳಿದ್ವಿ. ಮರ್ಕ್ಯುರಿ ಕ್ಲೋಸ್ ಆಗಿದ್ದರೂ ಹಾಟೆಸ್ಟ್ ಅಲ್ಲ. ವೀನಸ್ ಹೇಗೆ ಹಾಟೆಸ್ಟ್ ಆಯಿತು? ವೈ ಹಾಟೆಸ್ಟ್ ಅಂತ ಕೇಳಿದ್ರೆ ಇದು ಕೆಲವೊಂದು ಸಾರಿ ಸ್ಟೇಟ್ಮೆಂಟಲ್ಲಿ ಕನ್ಫ್ಯೂಸ್ ಮಾಡಬಹುದು. ಸೊ ಯಾಕಂತಂದರೆ ಡಿಸ್ಟೆನ್ಸಿಂದ ಹಾಟ್ ಆಗಿರೋದಲ್ಲ ಇದು. ಇದಕ್ಕೆ ಕಾರಣ ಅಟ್ಮಾಸ್ಫಿಯರ್ ಅಂತಂದರೆ ವೀನಸ್ನ ಅಟ್ಮಾಸ್ಫಿಯರ್ ಇದೆಯಲ್ವಾ, ವೀನಸ್ ಅಟ್ಮಾಸ್ಫಿಯರ್ ಅದರ ಒಂದು ವಾತಾವರಣದಲ್ಲಿ, ಅಟ್ಮಾಸ್ಫಿಯರ್ನಲ್ಲಿ ಏನಿದೆ ಅರೌಂಡ್ 90 to 96%, ಮೋರ್ ದೆನ್ 90% ಏನಿದೆ CO2 ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ. ಆ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ? ಅಟ್ಮಾಸ್ಫರಿಕ್ ಹೀಟನ್ನು ಟ್ರ್ಯಾಪ್ ಮಾಡುತ್ತೆ. ಇಟ್ ಟ್ರ್ಯಾಪ್ಸ್ ದಿ ಅಟ್ಮಾಸ್ಫೆರಿಕ್ ಹೀಟ್ ಅಂತಂದರೆ ಹೀಟ್ ಹೊರಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅದು, ಅಟ್ಮಾಸ್ಫೆರಿಕ್ ಹೀಟ್. ಸೊ ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ? ಸ್ಟ್ರಾಂಗ್ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್. ನಾವು ಹಸಿರು ಮನೆ ಪರಿಣಾಮ ಅಂತ ಹೇಳ್ತೀವಿ ಕನ್ನಡದಲ್ಲಿ ನೋಡಿ. ಎನ್ವೈರ್ಮೆಂಟಲ್ ಮತ್ತೆ ಓದೋಣ ಇದನ್ನು. ಸ್ಟ್ರಾಂಗ್ ಗ್ರೀನ್ ಹೌಸ್ ಎಫೆಕ್ಟ್. ಹಾಗಾಗಿ ಸರ್ಫೇಸ್ ಟೆಂಪ್ರೇಚರು ಮರ್ಕ್ಯೂರಿಗಿಂತ ಜಾಸ್ತಿ. ಸೊ ಹಾಗಾಗಿನೇ ಏನಾಗುತ್ತೆ? ಹಾಟೆಸ್ಟ್. ವೀನಸ್ ಇಸ್ ದಿ ಹಾಟೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ಯಾಕಂದರೆ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್ ಏನಿದೆ ಅದು ಅಲ್ಲೇ ಇದೆ, ಹೊರಗಡೆ ಹೋಗ್ತಾ ಇಲ್ಲ, ಅಲ್ಲೇ ಅದು ಟ್ರ್ಯಾಪ್ ಹಾಕ್ಕೊಂಡಿದೆ. ಕಾರಣ ಏನು? CO2. ಹಾಗಾಗಿ ಕ್ಲೋಸೆಸ್ಟ್ ಅಂತಂದರೆ ಹಾಟೆಸ್ಟ್ ಅಲ್ಲ. ಸೂರ್ಯನಿಗೆ ಹತ್ತಿರ ಇದೆ ಅಂದ ಮಾತ್ರಕ್ಕೆ ಮರ್ಕ್ಯೂರಿ ಹಾಟ್ ಆಗಿದೆ ಅಂತ ಅಲ್ಲ, ಹಾಟೆಸ್ಟ್ ಅಲ್ಲ. ಅದು ಗೊತ್ತಿರಬೇಕು ಮರ್ಕ್ಯೂರಿಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟು ವೀನಸ್ನ ಮತ್ತೊಂದು ಫ್ಯಾಕ್ಟ್ ಏನಂತಂದರೆ, ಈಗ ವೀನಸ್ಸು ತನ್ನ ಆಕ್ಸಿಸ್ ಮೇಲೆ ರೊಟೇಷನ್ ಕಂಪ್ಲೀಟ್ ಮಾಡಲಿಕ್ಕೆ, ರೊಟೇಷನ್ ಬೇರೆ ರೆವಲ್ಯೂಷನ್ ಬೇರೆ ಅಂತ ಗೊತ್ತಿದೆ ಅಲ್ವಾ? ರೊಟೇಷನ್ ಅಂತಂದರೆ ತನ್ನ ಸುತ್ತ ಸುತ್ತೋದು, ರೆವಲ್ಯೂಷನ್ ಅಂದರೆ ಸೂರ್ಯನ ಸುತ್ತ ಸುತ್ತೋದು. ಸೊ ವೀನಸ್ಸಿಗೆ ರೊಟೇಷನ್ ಅಂದರೆ ತನ್ನ ಸುತ್ತ ಸುತ್ತಲಿಕ್ಕೆ ಎಷ್ಟು ದಿನ ಬೇಕು? ಅರೌಂಡು 243 ಡೇಸ್. ಓಕೆನಾ? ಆದರೆ ರೆವಲ್ಯೂಷನ್ನಿಗೆ ಸೂರ್ಯನ ಸುತ್ತ ಸುತ್ತಲಿಕ್ಕೆ ಎಷ್ಟು ದಿನ ಬೇಕು? 224 ಡೇಸ್. ಯಾವುದು ಕಡಿಮೆ, ಯಾವುದು ಹೆಚ್ಚು? ರೊಟೇಷನ್ನಿಗೆ 243 ಡೇಸ್ ಬೇಕು, ರೆವಲ್ಯೂಷನಿಗೆ 224 ಡೇಸ್ ಬೇಕು. ಅರ್ತಿಂದ ಕಂಪೇರ್ ಮಾಡಿ. ಅರ್ತಿಗೆ ರೊಟೇಷನ್ನಿಗೆ 24 ಅವರ್ಸ್ ಸಾಕು. ಸೂರ್ಯನ ಸುತ್ತಲಿಕ್ಕೆ ರೆವಲ್ಯೂಷನಿಗೆ 365 ಡೇಸ್ ಬೇಕು. ಅಂದರೆ ನಮ್ಮದು ದಿನದ ಅವಧಿ ಇಡೀ ವರ್ಷದ ಅವಧಿಗಿಂತ ಕಡಿಮೆ ಇದೆ ಅಲ್ವಾ? ಆದರೆ ನೋಡಿ ವೀನಸ್ನಲ್ಲಿ ವಿಚಿತ್ರ ನೋಡಿ, ರೊಟೇಷನ್ ಪೀರಿಯಡ್ ರೆವಲ್ಯೂಷನ್ ಪೀರಿಯಡ್ಗಿಂತ ಜಾಸ್ತಿ ಇದೆ. ಡೇಯನ್ನು ರೊಟೇಷನಿಗೆ ನಾವು ಸಂಬಂಧಿಸಿ ಹೇಳಿದರೆ ಅದರ ಡೇನೇ ಜಾಸ್ತಿ. ಅಂದರೆ ಒಂದು ದಿನ ಅಂತ ನಾವೇನು ಹೇಳ್ತೇವೆ ಅದೇ ಜಾಸ್ತಿ ಇದೆ, ರೊಟೇಷನ್ನೇ ಜಾಸ್ತಿ ಇದೆ, ರೆವಲ್ಯೂಷನ್ನು ಕಡಿಮೆ ಇದೆ.
ವೀನಸ್ನ ರೊಟೇಷನಲ್ ಡೇ ಇಯರ್ಗಿಂತ ಲಾಂಗರ್ ಇದೆ ಅಂತ. ಅದರ ಇಯರ್ ಅದಕ್ಕಿಂತ ಲಾಂಗರ್ ಇದೆ. ಇನ್ನೊಂದು ರೆಟ್ರೋಗ್ರೇಡ್ ರೊಟೇಷನ್ ಅಂತ ಹೇಳ್ತೇವೆ. ರೆಟ್ರೋಗ್ರೇಡ್ ರೊಟೇಷನ್ ರೆಟ್ರೋಗ್ರೇಡ್ ರೊಟೇಷನ್ ಅಂತಂದರೆ ಎಲ್ಲ ಬೇರೆ ಗ್ರಹಗಳು, ಮುಖ್ಯವಾಗಿ ಪ್ಲ್ಯಾನೆಟ್ ರೊಟೇಟ್ ಮಾಡೋ ಡೈರೆಕ್ಷನಿಗೆ ಹೇಗಿರುತ್ತೋ ಇದು ಉಲ್ಟಾ ರೊಟೇಟ್ ಮಾಡುತ್ತೆ, ವಿರುದ್ಧವಾದ ದಿಕ್ಕಿನಲ್ಲಿ ರೊಟೇಟ್ ಮಾಡ್ತಾ ಇದೆ. ವೀನಸ್ ಅಂತಂದರೆ ಹಾಟೆಸ್ಟು, ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟು, ರೆಟ್ರೋಗ್ರೇಡ್ ರೊಟೇಷನ್ನು, ಸ್ಲೋ ಆಗಿದೆ ರೊಟೇಷನ್ನು, ರೆವಲ್ಯೂಷನ್ನೇ ಹೆಚ್ಚಿದೆ, ಬಹಳ ಫಾಸ್ಟಾಗಿ ಆಗ್ತಾ ಇದೆ. ರೆವಲ್ಯೂಷನ್ ಮುಗಿಸ್ಲಿಕ್ಕೆ 224 ದಿನ ಸಾಕು, ರೊಟೇಷನ್ ಕಂಪ್ಲೀಟ್ ಮಾಡಲಿಕ್ಕೆ 243 ದಿವಸಗಳು ಬೇಕು. ಇದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟು ನಮ್ಮ ಮನೆ ಅರ್ತ್. ಅರ್ತಿಗೆ ಸಂಬಂಧಪಟ್ಟ ಹಾಗೆ ಸೂರ್ಯನಿಂದ 3ನೇ ಗ್ರಹ ಅಲ್ವಾ. ಅದಾದಮೇಲೆ ಸೈಜು ಮತ್ತು ಈ ಸೈಜ್ನಲ್ಲಿ 5th ಲಾರ್ಜೆಸ್ಟ್ ಪ್ಲಾನೆಟ್ ಅಂತ ಹೇಳ್ಬೋದು. ಪರ್ಫೆಕ್ಟ್ ಸ್ಪಿಯರ್ ಅಲ್ಲ, ಅರ್ತ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಪಿಯರ್. ಸ್ಪಿಯರ್ ಅಂತಂದರೆ ರೊಟೇಷನ್ ಪರಿಣಾಮದಿಂದಾಗಿ ಏನಾಗ್ತಾ ಇದೆ, ಅರ್ತಿನ ಸೈಜ್ ಏನಿದೆ ಪರ್ಫೆಕ್ಟ್ ಸ್ಪಿಯರ್ ಆಗೋ ಬದಲು ಅದೇನಾಗ್ಬಿಟ್ಟಿದೆ, ರೊಟೇಷನ್ ಆಗ್ತಾ ಆಗ್ತಾ ಫ್ಲ್ಯಾಟ್ ಎಲ್ಲಿದೆ, ಪೋಲಾರ್ ರೀಜನಲ್ಲಿ ಫ್ಲ್ಯಾಟ್ ಇದೆ, ಅಕ್ಕಪಕ್ಕದಲ್ಲಿ ಉಪ್ಕೊಂಡಿದೆ. ಅಂತಂದರೆ ಇಲ್ಲಿ ಈ ಭಾಗದಲ್ಲಿ ಈ ಸೈಡ್ನಲ್ಲಿ ಉಪ್ಕೊಂಡಿದೆ. ಅದಕ್ಕೆ ನಾವೇನಂತ ಕರಿತೇವೆ, ಒಬ್ಲೇಟ್ ಸ್ಪಿರಾಯ್ಡ್ ಅಥವಾ ಜಿಯಾಯ್ಡ್ ಶೇಪ್ ಅಂತ ಕರಿತೇವೆ. ಅರ್ತಿನ ಶೇಪಿಗೆ ಒಬ್ಲೇಟ್ ಸ್ಪಿರಾಯ್ಡ್ ಅಥವಾ ಜಿಯಾಯ್ಡ್ ಅನ್ನೋದು ಶಬ್ದ. ಅಂದರೆ ಅರ್ತ್ ಲೈಕ್ ಶೇಪ್ ಅಂತಾನೆ ಅದರ ಅರ್ಥ. ಮತ್ತು ಅರ್ತ್ನಲ್ಲಿ 2/3 ಅಂತಂದರೆ 2/3 ಭಾಗ ಏನು, ವಾಟರ್, ನೀರಿದೆ. ಹಾಗಾಗಿ ಸ್ಪೇಸಿಂದ ನೋಡಿದಾಗ ಹೇಗನ್ಸುತ್ತೆ, ಇದು ಬ್ಲೂ ಪ್ಲ್ಯಾನೆಟ್ ಅಲ್ವಾ. ಸಾರಿ, ಸೊ ಜಿಯಾಯ್ಡು ಬ್ಲೂ ಪ್ಲ್ಯಾನೆಟು. ಅರ್ತಿನ ಬಗ್ಗೆ ನಾವು ಸಪ್ರೇಟಾಗಿ ಡೀಟೇಲ್ ಆಗಿ ನೋಡ್ತೇವೆ. ಸೋಲಾರ್ ಸಿಸ್ಟಮ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟು ಸಾಕು. ಈಗ ಇನ್ನು ಬೇರೆ ಗ್ರಹದಲ್ಲಿ ಮುಂದಿನ ಗ್ರಹ ಮಾರ್ಸ್. ಸೊ ಮಾರ್ಸ್ ಅಂತಂದರೆ ಮಂಗಳ. ಸನ್ನಿಂದ ಎಷ್ಟನೇ ಪ್ಲ್ಯಾನೆಟ್ ಇದು, 4th ಪ್ಲ್ಯಾನೆಟು ಅಲ್ವಾ. 4th ಪ್ಲ್ಯಾನೆಟು. ಮಾರ್ತಿನ ಸರ್ಫೇಸ್ ಮಟೀರಿಯಲ್ ಮುಖ್ಯವಾಗಿ ಯಾವುದು, ಐರನ್ ಆಕ್ಸೈಡ್. ಐರನ್ ಆಕ್ಸೈಡಿಂದಾಗಿ ರಸ್ಟ್ ಹಿಡಿದು, ಐರನಿಗೆ ರಸ್ಟ್ ಬರುತ್ತೆ, ರಸ್ಟ್ ಇರೋದ್ರಿಂದ ಅದು ಯಾವ ಥರ ಕಾಣಿಸುತ್ತೆ, ರೆಡ್ಡಿಶ್. ಐರನ್ ಆಕ್ಸೈಡ್ ಅಂತಂದರೆ ಒಂಥರ ರಸ್ಟ್. ಅದು ಐರನ್ನು ಆಕ್ಸಿಡೇಷನ್ ಆದಾಗ ರಸ್ಟಿಂಗ್ ಅಂತ ಹೇಳ್ತೇವೆ ನಾವು. ತುಕ್ಕು ಹಿಡಿಯೋದು ಅಂತ ಹೇಳ್ತೀವಲ್ವ, ತುಕ್ಕು ಹಿಡಿದಾಗ ಕೆಂಪಾಗುತ್ತೆ ನೋಡಿ. ಸೊ ಆ ರೀತಿ ಮಾರ್ಸ್ನಲ್ಲಿ ಇರೋದು ಸರ್ಫೇಸ್ ಮಟೀರಿಯಲ್ಲು ಐರನ್ ಆಕ್ಸೈಡು. ಹಾಗಾಗಿ ಅದು ಯಾವಾಗಲೂ ರೆಡ್ಡಿಶ್ ಕಲರ್ ಆಗಿ ಕಾಣಿಸುತ್ತೆ. ಅಂದರೆ ಮಾರ್ಸಿನ ಮತ್ತೆ ಇನ್ನೊಂದು ಫೀಚರು, ಒಂದು ಡೇ ಮಾರ್ಸ್ನಲ್ಲಿ ಒಂದು ಡೇ ಅಂತಂದರೆ ಅರೌಂಡು 24.6 ಅವರ್ಸ್. ಅಂದರೆ ಅರ್ತಿಗೆ ಬಹಳ ಹತ್ತಿರ. ಅರ್ತಿನ ಡೇಗೆ ತುಂಬ ಸಿಮಿಲರ್ ಆಗಿರೋದು. ಮತ್ತು ಮಾರ್ಸಿನ ಆಕ್ಸಿಯಲ್ ಟಿಲ್ಟ್ ಏನಿದೆ, ಆಕ್ಸಿಯಲ್ ಟಿಲ್ಟು ಅದು ಸಹ ಅರೌಂಡ್ 25 ಡಿಗ್ರಿ. ಅರ್ತಿಂದು 23.5 ಡಿಗ್ರಿ ಇದೆ. ಅರ್ತಿಂದು 23.5 ಡಿಗ್ರಿ ಇದೆ. ಸೊ ಇಲ್ಲೂ ಸ್ವಲ್ಪ ಹತ್ತಿರ ಇದೆ. ಮಾರ್ಸ್ನಲ್ಲೂ ಸೀಸನ್ಗಳಿದೆ. ಹಾಗಾಗಿ ಆಕ್ಸಿಯಲ್ ಟಿಲ್ಟ್ ಎಲ್ಲಿ ಇರುತ್ತೋ ಅಲ್ಲಿ ಸೀಸನ್ಗಳಾಗತ್ತೆ, ಸೀಸನ್ಸು. ಮಾರ್ಸ್ನಲ್ಲಿ ಸೀಸನ್ಗಳಿದೆ. ಆದರೆ ಮಾರ್ಸ್ ಏನು ಅರ್ತ್ಗಿಂತ ಸ್ವಲ್ಪ ಸ್ಮಾಲರು. ಹಾಗಾಗಿ ಸರ್ಫೇಸ್ ಗ್ರಾವಿಟಿ ಯಾವುದು, ಅರ್ತಿದು ಸ್ವಲ್ಪ ಹೆಚ್ಚಿರಬಹುದು. ಮತ್ತು ಅದ್ರ ಜೊತೆ ಅರ್ತ್ನಲ್ಲಿ ನಿಮಗೆ ಕೆ ಜಿ ಅಂದರೆ ನಿಮ್ಮ ವೇಟು 100 kg ಇದ್ದರೆ ಮಾರ್ಸ್ನಲ್ಲಿ ನಿಮ್ಮ ವೇಟು ಕಡಿಮೆ ಆಗುತ್ತೆ. ಯಾಕಂದರೆ ಗ್ರಾವಿಟಿ ಅದೆಲ್ಲ ಅಫೆಕ್ಟ್ ಆಗಿ. ಮತ್ತು ಮಾರ್ಸಿನ ಅಟ್ಮಾಸ್ಫಿಯರ್ ತುಂಬ ಥಿನ್ ಆಗಿದೆ. ಥಿನ್ ಅಟ್ಮಾಸ್ಫಿಯರ್. ಅದರಲ್ಲೂ CO2 ಡಾಮಿನೆಂಟ್ ಆಗಿದೆ. CO2 ಡಾಮಿನೆಂಟ್ ಹೆಚ್ಚು ಪ್ರಮಾಣದಲ್ಲಿರೋದು.
ಮತ್ತು ಮಾರ್ಸಿಗೆ ಮುಖ್ಯವಾಗಿ ಎರಡು ಮೂನ್ಸ್ ಇದೆ, ಫೋಬೋಸ್ ಮತ್ತು ಡೇಮೋಸ್ ಅಂತ. ಇಂಪಾರ್ಟೆಂಟ್ ಅದು ಫೋಬೋಸ್. ವಿಜ್ಞಾನಿಗಳು ಮತ್ತೆ ಬೇರೆ ಬೇರೆ ಅನ್ವೇಷಣೆ ಮಾಡಬಹುದು ಬೇರೆ ಬೇರೆ ಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಅಪ್ಡೇಟ್ ಮಾಡ್ಕೋಬೇಕು ಏನಾದರೆ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದರೆ. ಮತ್ತು ಮಾರ್ಸ್ನಲ್ಲಿ ಮೊದಲು ನೀರಿತ್ತು, ಏನ್ಷಿಯಂಟ್ ವಾಟರ್ ಆ್ಯಕ್ಟಿವಿಟಿಗೆ ಎವಿಡೆನ್ಸ್ ಇದೆ. ಏನ್ಷಿಯಂಟ್ ವಾಟರ್ ಆ್ಯಕ್ಟಿವಿಟಿ, ಮೊದಲು ನೀರಿತ್ತು ಅನ್ನೋದ್ರ ಬಗ್ಗೆ ಎವಿಡೆನ್ಸ್ ಇದೆ, ಜಿಯೋಲಾಜಿಕಲ್ ಫೀಚರ್ಸು. ಈಗ ಮಾರ್ಸ್ನಲ್ಲಿ ವಾಟರ್ ಇದೆಯಾ ಅಥವಾ ಈಗ ಯಾವ ರೀತಿ ಅದರಲ್ಲಿ ಚೇಂಜಸ್ ಆಗಬಹುದು ಅಂತೆಲ್ಲ ವಿಜ್ಞಾನಿಗಳು ನೋಡ್ತಾ ಇದ್ದಾರೆ. ಎಲಾನ್ ಮಸ್ಕ್ ಅವರು ಮುಂದೊಂದು ದಿನ ಮಾರ್ಸ್ನಲ್ಲೇ ನಮಗೆಲ್ಲರಿಗೂ ಒಂದು ಒಳ್ಳೆಯ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡೋಣ ಯಾವಾಗ ಸಾಧ್ಯ ಆಗುತ್ತೆ ಅಂತ. ಮಾರ್ಸ್ನಲ್ಲಿ ಒಲಿಂಪಸ್ ಮಾನ್ಸ್ ಅಂತ ಒಂದಿದೆ. ಒಲಿಂಪಸ್ ಮಾನ್ಸ್ ಅಂತಂದರೆ ಸೋಲಾರ್ ಸಿಸ್ಟಮ್ನಲ್ಲಿ ಇರುವಂಥ ನೌನ್ ಲಾರ್ಜೆಸ್ಟ್ ವೋಲ್ಕೆನೋ ಇದು. ಲಾರ್ಜೆಸ್ಟ್ ವೋಲ್ಕೆನೋ ಇನ್ ಅವರ್ ಸೋಲಾರ್ ಸಿಸ್ಟಮ್. ನಮ್ಮ ಸೌರವ್ಯೂಹದಲ್ಲಿ ತಿಳಿದಿರುವಂಥ ಅತ್ಯಂತ ಲಾರ್ಜೆಸ್ಟ್ ವೋಲ್ಕೆನೋ ಇದು. ಭೂಮಿ ಮೇಲಿರೋ ಮೌಂಟ್ ಎವರೆಸ್ಟ್ಗಿಂತ ತುಂಬ ದೊಡ್ಡದಿದೆ ಇದು. ಸೊ ಇಷ್ಟು ಮಾರ್ಸ್ ಬಗ್ಗೆ ತಿಳ್ಕೊಂಡಿರಿ. ರೆಡ್ಡು, ಐರನ್ ಆಕ್ಸೈಡು, ಸೀಸನ್ಸು, ಫೋಬೋಸು, ಡೈಮೋಸು ಮತ್ತು ಒಲಿಂಪಸ್ ಮಾನ್ಸು, ಮತ್ತು ಎನ್ವೈರ್ಮೆಂಟ್ ಹೇಗಿದೆ, ಆಕ್ಸಿಯಲ್ ಟಿಲ್ಟು ಮತ್ತು ಅದರ ರೊಟೇಷನ್ನು ಅರ್ತಿಗೆ ಸಿಮಿಲರ್ ಇದೆ. ಇಷ್ಟು ಮಾರ್ಸ್ ಓಕೆನಾ. ಮಾರ್ಸ್ ಆದಮೇಲೆ ಇಲ್ಲಿಗೇನು ಮುಗೀತು, ಈ ಕಡೆ ನೋಡಿ, ಇಷ್ಟು ಬೆಲ್ಟ್ ಮುಗೀತು ಅಂತ. ನಾವು ಇನ್ನರ್ ಬೆಲ್ಟ್ ಮುಗೀತು, ಇನ್ನರ್ ಪ್ಲಾನೆಟಿನ ಸೀರೀಸ್ ಮುಗೀತು. ಮರ್ಕ್ಯುರಿ, ವೀನಸ್ಸು, ಅರ್ತು, ಮಾರ್ಸ್. ಇನ್ನು ಔಟರ್ ಈ ಆಸ್ಟರಾಯ್ಡ್ ಬೆಲ್ಟ್ ಬರುತ್ತೆ ಇದಾದಮೇಲೆ. ಸೊ ಆಸ್ಟರಾಯ್ಡ್ ಬೆಲ್ಟ್ ಅಂತಂದರೆ ಏನು ಅಂತ ನೋಡಾಗಿದೆ ಹಿಂದೆ, ಅಲ್ಲಿ ಏನಿರುತ್ತೆ ಅಂತ. ಇನ್ನರ್ ಪ್ಲಾನೆಟಿಗೆ ಕ್ವಿಕ್ ರೀಕಾಲ್ ಮಾಡೋದಾದರೆ ಇಲ್ಲಿ ತನಕ ಏನು ಕೇಳಿದ್ರಿ ಹೇಳಲಿಕ್ಕಾಗತ್ತಾ? ಮರ್ಕ್ಯುರಿದು ಈಗ ಅಂದರೆ ಒಂದು ರೊಟೇಷನ್ ಯಾವ ಲೆವೆಲಿಗಿದೆ, ಮರ್ಕ್ಯೂರಿಯ ರೊಟೇಷನ್ನಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ನೆನಪಾಗುತ್ತಾ? ಕೇಳಿದಾಗ ಸ್ಕಿಪ್ ಮಾಡಬಹುದು ಕೆಲವರು, ಆದರೆ ಯಾರು ಥಿಂಕ್ ಮಾಡ್ತಾರೋ ಅವರಿಗೆ ಮುಂದೆ ಹೆಲ್ಪ್ ಆಗುತ್ತೆ ಅಷ್ಟೆ. ಮರ್ಕ್ಯುರಿಯ 1 ಇಯರ್ ಅಂತಂದರೆ ಎಷ್ಟು ದಿನ? ಮರ್ಕ್ಯುರಿಯ 1 ಇಯರ್ ಅಂತಂದರೆ ಎಷ್ಟು ದಿನ, ಎಷ್ಟಿರಬಹುದು? ಮೇಲ್ಗಡೆ ಬರೆದಿರೋದು ನೆನಪಾಗ್ತಾ ಇದೆಯಾ? ನೀವು ಬರ್ಕೊಂಡಿದ್ದೀರಿ. ಮರ್ಕ್ಯುರಿಗೆ ಸಂಬಂಧಪಟ್ಟ ಹಾಗೆ 88 ಡೇಸ್ ಅಲ್ವಾ? ರೆವಲ್ಯೂಷನ್ ಟೈಮನ್ನೇ 1 ಇಯರ್ ಅಂತ ನಾವು ಹೇಳ್ತೇವೆ. ಸೊ 88 ಡೇಸಿಗೆ 1 ವರ್ಷ, ಅಲ್ಲಿ 1 ವರ್ಷಕ್ಕೆ 88 ಡೇ. ಇನ್ನು ವೀನಸ್ಸಿಗೆ ಸಂಬಂಧಪಟ್ಟ ಹಾಗೆ ಏನು ನೆನಪಾಗುತ್ತೆ? ಮರ್ಕ್ಯುರಿ ಹಾಟೆಸ್ಟಾ, ವೀನಸ್ ಹಾಟೆಸ್ಟಾ? ವೀನಸ್ಸು ಅಲ್ವಾ? ಯಾಕೆ? ಗ್ರೀನ್ ಹೌಸ್ ಗ್ಯಾಸ್ CO2 ಮುಖ್ಯವಾಗಿ ಗ್ರೀನ್ ಹೌಸ್ ಎಫೆಕ್ಟಿಗೆ ಕಾರಣ ಅಲ್ಲಿ CO2. ಇನ್ನು ಅರ್ತು ಯಾವುದು? ರೆಡ್ ಪ್ಲಾನೆಟಾ, ವೈಲೆಟ್ ಪ್ಲಾನೆಟಾ, ಗ್ರೀನ್ ಪ್ಲಾನೆಟಾ, ಬ್ಲೂ ಪ್ಲಾನೆಟಾ? ಅರ್ತು ಬ್ಲೂ ಪ್ಲಾನೆಟ್. ಮಾರ್ಸ್ ಯಾವುದು? ಯಾವ ಕಲರು? ರೆಡ್ ಪ್ಲಾನೆಟ್. ಯಾಕೆ? ಏನು ಕಾರಣ ಮಾರ್ಸ್ಗೆ ರೆಡ್ ಆಗಲಿಕ್ಕೆ? ಏನು ಕಾರಣ? ಐರನ್ ಆಕ್ಸೈಡು. ಎಸ್, ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಮರ್ಕ್ಯುರಿ, ವೀನಸ್ಸು, ಅರ್ತು, ಮಾರ್ಸು ಮುಗೀತು. ಈಗ ಮುಂದಿರೋದು ಯಾವುದು? ಔಟರ್ ಪ್ಲಾನೆಟ್ಸ್. ಈಗ ಔಟರ್ ಪ್ಲಾನೆಟ್ಸಲ್ಲಿ ಅದಕ್ಕೆ ಇನ್ನೊಂದು ಹೆಸರಿದೆ, ಜೋವಿಯನ್ ಪ್ಲಾನೆಟ್ಸ್ ಅಂತ ಸಹ ಇದೆ. ಜೋವಿಯನ್ ಪ್ಲಾನೆಟ್ಸ್ ಅಂದರೆ ಆಸ್ಟರಾಯ್ಡ್ ಬೆಲ್ಟ್ ದಾಟಿ ನಾವು ಹೊರಗಡೆ ಬರ್ತಾ ಇದ್ದೇವೆ ಔಟರ್ ಪ್ಲಾನೆಟ್ ಕಡೆ. ಮುಖ್ಯವಾಗಿ ಇಲ್ಲಿ ಬರೋದು ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚ್ಯೂನ್. ಇನ್ನರ್ ಪ್ಲಾನೆಟಿಗೆ ಹೋಲಿಸಿದ್ರೆ ತುಂಬ ಲಾರ್ಜ್ ಆಗಿರುತ್ತೆ. ದೊಡ್ಡದು, ತುಂಬ ದೊಡ್ಡದಿರುತ್ತೆ.
ಜುಪಿಟರ್ ಸ್ಯಾಟರ್ನಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಇದೆ, ಜಾಸ್ತಿ ಇದೆ. ಯುರೇನಸ್ ನೆಪ್ಚೂನಲ್ಲಿ ಹೈಡ್ರೋಜನ್ ಹೀಲಿಯಂ ಜೊತೆ ವಾಟರು, ಅಮೋನಿಯಾ, ಮೀಥೇನು ಈ ಥರ ತುಂಬ ಐಸ್ ರೂಪದಲ್ಲಿದೆ. ಮತ್ತು ಇಲ್ಲಿ ಜಾಸ್ತಿ ಮೂನ್ಸ್, ಮೆನಿ ಮೂನ್ಸ್, ಔಟರ್ ಪ್ಲಾನೆಟಿಗೆ ಮೆನಿ ಮೂನ್ಸ್, ತುಂಬ ಮೂನ್ಸ್ ಇದೆ. ಅದರ ಜೊತೆ ರಿಂಗ್ಸ್ ಕಂಡು ಬರುತ್ತೆ ಇಲ್ಲಿ. ಸ್ಯಾಟರ್ನ್ ರಿಂಗ್ ಬಹಳ ಫೇಮಸ್ಸು, ಸೊ ರಿಂಗ್ಸ್ ಕಂಡು ಬರುತ್ತೆ. ಇದರಲ್ಲಿ ಜುಪಿಟರು ಮತ್ತು ಸ್ಯಾಟರ್ನ್ ಇದೆಯಲ್ವಾ, ಜುಪಿಟರು ಪ್ಲಸ್ ಸ್ಯಾಟರ್ನು ಇವು ಹೇಗಿದೆ ಅಂತಂದರೆ ಇವು ಗ್ಯಾಸ್ ಜೈಂಟ್ಸ್ ಅಂತ ಕರೀತಾರೆ, ಗ್ಯಾಸ್ ಜೈಂಟ್ಸ್. ಇನ್ನು ಉಳಿದಿರೋದು ಯುರೇನಸ್ಸು, ನೆಪ್ಚೂನ್. ಅವು ಹೇಗಿದೆ, ಅವು ಐಸ್ ಜೈಂಟ್ಸ್. ಸೊ ಬ್ರಾಡ್ಲಿ ಇದೆಲ್ಲ ಔಟರ್ ಪ್ಲಾನೆಟ್ಸು. ಗ್ಯಾಸ್ ಜೈಂಟ್ಸ್ ಅಂತಂದರೆ ಜುಪಿಟರು ಮತ್ತು ಸ್ಯಾಟರ್ನು, ಯಾಕಂತಂದರೆ ಹೈಡ್ರೋಜನ್ ಮತ್ತು ಹೀಲಿಯಮ್ಮು ಜಾಸ್ತಿ ಇದೆ. ಹೈಡ್ರೋಜನ್ ಮತ್ತು ಹೀಲಿಯಂ ಜಾಸ್ತಿ ಇದೆ. ಯುರೇನಸ್ ನೆಪ್ಚೂನಲ್ಲಿ ಮುಖ್ಯವಾಗಿ ವಾಟರು, ಅಮೋನಿಯಾ, ಮೀಥೇನು ಮತ್ತು ಈ ಥರ ಐಸಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಾಲಟೈಲ್ ಸಬ್ಸ್ಟೆನ್ಸ್ಗಳು ಜಾಸ್ತಿ ಇದೆ. ಈಗ ಔಟರ್ ಪ್ಲಾನೆಟ್ಸ್ ಅಂದ ತಕ್ಷಣ ಎಲ್ಲ ಗ್ಯಾಸ್ ಪ್ಲಾನೆಟ್ ಅಂತ ಹೇಳಬಾರ್ದು. ಔಟರ್ ಪ್ಲಾನೆಟ್ಸ್ ಆರ್ ಗ್ಯಾಸ್ ಪ್ಲಾನೆಟ್ಸ್ ಅಂತ ಸ್ಟೇಟ್ಮೆಂಟ್ ಬಂದರೆ, ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿ ಸ್ಟೇಟ್ಮೆಂಟ್ ಬಂದರೆ ಗೊತ್ತಿರಲಿ, ಔಟರ್ ಪ್ಲಾನೆಟ್ಸಲ್ಲಿ 2 ಥರ ಇದೆ, ಗ್ಯಾಸು ಮತ್ತು ಐಸ್. ಸೊ ಗ್ಯಾಸ್ ಜೈಂಟ್ಸ್ ಎಲ್ಲವೂ ಅಂತ ಇದ್ದರೆ ಅದು ತಪ್ಪು, ಸ್ಟೇಟ್ಮೆಂಟ್ ರಾಂಗ್. ಅದು ಔಟರ್ ಪ್ಲಾನೆಟಲ್ಲಿ ಗ್ಯಾಸು ಇದೆ, ಐಸಿ ಇದೆ, 2 ರೀತಿಯ ಪ್ಲಾನೆಟ್ಸ್ಗಳು ಇದೆ. ಸೊ ಅದರಲ್ಲಿ ಮೊದಲನೇದು ಜುಪಿಟರು, ಗುರುಗ್ರಹ, ಲಾರ್ಜೆಸ್ಟ್ ಪ್ಲಾನೆಟ್. ಗೊತ್ತಿದ್ದು ಅಲ್ವಾ ನಿಮಗೆ? ಗುರು ಅಂತಂದರೆ ದೊಡ್ಡದು, ಮಹತ್ತರವಾದದ್ದು, ಲಾರ್ಜೆಸ್ಟ್ ಪ್ಲಾನೆಟ್. ರೊಟೇಷನ್ ಬಹಳ ಫಾಸ್ಟ್ ಇದ್ರದ್ದು, ಇಷ್ಟು ದೊಡ್ಡದಿದ್ರು ಬಹಳ ಫಾಸ್ಟಾಗಿ ರೊಟೇಷನ್ ಮಾಡುತ್ತೆ. ಫಾಸ್ಟ್ ರೊಟೇಷನ್ ಅಂತಂದರೆ ಒಂದು ರೊಟೇಷನ್ ಮಾಡಲಿಕ್ಕೆ ಅರೌಂಡ್ 10 hours ಸಾಕು. ಅರ್ತಿಗೆ 24 ಗಂಟೆ ಬೇಕು ಅಲ್ವಾ, ಅದಕ್ಕಿಂತ ಭಾಳ ಕಡಿಮೆ. ಮತ್ತು ಅರ್ತ್ ಈಗ ಇನ್ನೊಂದು, ಜುಪಿಟರು ಪರ್ಫೆಕ್ಟ್ ಸ್ಪಿಯರ್ ಆಗಿರೋದಿಲ್ಲ ಅಲ್ವಾ, ಇಕ್ವೇಟರ್ ಬಳಿ ಮತ್ತು ಪೋಲ್ಸು ಅಲ್ಲೂ ಸಹ ಚೇಂಜಸ್ ಇದೆ, ಶೇಪ್ ಇದೆ, ತುಂಬ ಡಿಫ್ರೆನ್ಸ್ ಇದೆ. ಅಂತಂದರೆ ಇಕ್ವೇಟರ್ ಬೇರೆ ಥರ, ಅರ್ತಿಗೆ ಹೇಗೆ ಬೇರೆ ಬೇರೆ ಥರ ಇದೆಯೋ ಶೇಪ್ನಲ್ಲಿ, ಜುಪಿಟರ್ಗೂ ಹಾಗೆ ಪರ್ಫೆಕ್ಟ್ ಸ್ಪಿಯರ್ ಅಲ್ಲ ಇದು. ಮತ್ತು ಜುಪಿಟರಿಗೆ ಮೂನ್ಸಿಗೆ ಸಂಬಂಧಪಟ್ಟ ಹಾಗೆ ತುಂಬ ಮೂನ್ಸ್ಗಳಿರುತ್ತೆ. ಪ್ರಮುಖವಾಗಿರೋದು 4 ಇಂಪಾರ್ಟೆಂಟ್ ಮೂನ್ಸ್. ಇಂಪಾರ್ಟೆಂಟ್ ಇರೋದು 4, ಮತ್ತು ಯಾವುದಾದ್ರೂ ನ್ಯೂಸಲ್ಲಿದ್ದರೆ ನೋಡ್ಕೋಬೇಕು. ಒಂದು ಅಥವಾ ಇದಕ್ಕೆ ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಗೊತ್ತಿಲ್ಲ, ಆದರೂ ನೋಡಿ, ಯುರೋಪಾ ಮೊದಲನೇದು, ಗ್ಯಾನಿಮೀಡ್, ಅದಾದಮೇಲೆ ಕ್ಯಾಲಿಸ್ಟೋ. ಇದು ನಿಮ್ಮ ನೋಟ್ಸಲ್ಲಿ ಇದೆ, ಬರ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಗ್ಯಾಲಿಲಿಯೋವುಗಳನ್ನು ಟೆಲಿಸ್ಕೋಪ್ ಮೂಲಕ ಅಬ್ಸರ್ವ್ ಮಾಡ್ತಾರೆ. ಇದರಲ್ಲಿ ಗ್ಯಾನಿಮೀಡ್ ಅನ್ನೋದು ಬಹಳ ದೊಡ್ಡದು. ಗ್ಯಾನಿಮೀಡ್ ಅನ್ನೋದು ಸೋಲಾರ್ ಸಿಸ್ಟಮ್ನಲ್ಲೇ ಲಾರ್ಜೆಸ್ಟ್ ಮೂನ್. ಇದು ಗ್ಯಾನಿಮೀಡ್ ಅಂತ ಇದೆಯಲ್ವಾ, ಲಾರ್ಜೆಸ್ಟ್ ಮೂನ್ ಇನ್ ಅವರ್ ಸೋಲಾರ್ ಸಿಸ್ಟಮ್, ಲಾರ್ಜೆಸ್ಟ್ ಮೂನ್. ಇದು ಎಷ್ಟು ದೊಡ್ಡದಿದೆ ಅಂತಂದರೆ ಮರ್ಕ್ಯೂರಿಗಿಂತ ದೊಡ್ಡದಿದೆ. ಇದು ಡಯಾಮೀಟ್ರ್ ಮರ್ಕ್ಯೂರಿಗಿಂತ ದೊಡ್ಡದಿದೆ. ನಾಸಾದು ಜೂನೋ ಮಿಷನ್ ಅಂತ ಇದೆ ಜುಪಿಟರ್ಗೆ ಸಂಬಂಧಪಟ್ಟ ಹಾಗೆ. ನಾಸಾ ಜೂನೋ ಮಿಷನ್, ಜುಪಿಟರ್ನ ಸ್ಟಡಿ ಮಾಡಲಿಕ್ಕೆ ನಾಸಾ ಜೂನೋ ಮಿಷನ್ ಕಳಿಸಿದೆ. ಅದೇನು ಮಾಡುತ್ತೆ, ಅಲ್ಲಿನ ಅಟ್ಮಾಸ್ಫಿಯರು, ಮ್ಯಾಗ್ನೆಟಿಕ್ ಫೀಲ್ಡು, ಗ್ರಾವಿಟಿ ಇದೆ, ಮತ್ತು ಇಂಟರ್ನಲ್ ಸ್ಟ್ರಕ್ಚರು ಎಲ್ಲದರ ಬಗ್ಗೆ ಸ್ಟಡಿ ಮಾಡುತ್ತೆ. ಜೂನೋ ಅಂತಂದರೆ ಜುಪಿಟರ್. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಸ್ಯಾಟರ್ನ್, ಶನಿ ಗ್ರಹ. ಸ್ಯಾಟರ್ನಲ್ಲಿ ಮುಖ್ಯವಾಗಿ ನೀವು ನೋಡೋದು ರಿಂಗ್ಸು, ಅದು ಎಲ್ಲ ಕಡೆ ಫೇಮಸ್ ಅಲ್ವಾ, ಲಾರ್ಡ್ ಆಫ್ ದಿ ರಿಂಗ್ಸ್ ಅಂತ
ಕೇಳಿರಬಹುದು ನೀವು. ಸೆಕೆಂಡ್ ಲಾರ್ಜೆಸ್ಟ್ ಪ್ಲಾನೆಟ್ ಇದು. ಸೆಕೆಂಡ್ ಲಾರ್ಜೆಸ್ಟ್ ಪ್ಲಾನೆಟ್ ಅಂದರೆ ಜುಪಿಟರ್ ನಂತರ ಇದು ಸೆಕೆಂಡ್. ಮತ್ತು ರಿಂಗ್ ಅಂತಂದರೆ ಇಲ್ಲಿ ಸಾಲಿಡ್ ಸ್ಟ್ರಕ್ಚರ್ ಅಲ್ಲ, ಅಂದರೆ ಒಂದೇ ಈಗ ನಾವೇನು ಕೈಗುಂಗ್ರ ಹಾಕ್ಕೊಳ್ತೇವೆ ಆ ರೀತಿ ಒಂದು ರಿಂಗ್ ಇದೆ, ಇದಕ್ಕೆ ಏನೋ ಒಂದು ಸಿಂಗಲ್ ಆಗಿ ಏನೋ ರಿಂಗ್ ಇದೆ ಅಂತ ಕಾಣಿಸೋ ಥರ ಆಗಿಲ್ಲ. ಅದು ಅಲ್ಲಿ ಐಸ್ ಪಾರ್ಟಿಕಲ್ಲು, ರಾಕಿ ಅಥವಾ ಡಸ್ಟ್ ಪಾರ್ಟಿಕಲ್ ಇದೆ, ಅದರಿಂದ ರಿಂಗ್ ಥರ ನಮ್ಗೆ ಕಾಣಿಸುತ್ತೆ. ಮತ್ತು ಇದರ ಪ್ರಮುಖವಾದ ಫೀಚರು ಡೆನ್ಸಿಟಿ ಲೋವೆಸ್ಟ್ ಅಂತಂದರೆ ತುಂಬ ಕಡಿಮೆ. ಲೋವೆಸ್ಟ್ ಡೆನ್ಸಿಟಿ, ಸಾಂದ್ರತೆ ಬಹಳ ಕಡಿಮೆ. ಲೋವೆಸ್ಟ್ ಡೆನ್ಸಿಟಿ, ಎವರೇಜ್ ಡೆನ್ಸಿಟಿ ವಾಟರ್ಗಿಂತ ಕಡಿಮೆ, ತುಂಬ ಕಡಿಮೆ. ಅಂತಂದರೆ ಇದು ಸೈನ್ಸ್ ಅವ್ರೇನು ಹೇಳ್ತಾರೆ ಅಂತಂದರೆ ಭೂಮಿ ಮೇಲೆ ತಂದಿಟ್ಟರು ತೇಲುತ್ತೆ ಅಂತ, ಅದು ನೀರಿನ ಮೇಲೆ ತೇಲುತ್ತೆ ಇದು ಅಂತ ಹೇಳ್ತಾರೆ. ಅಂದರೆ ಸ್ಯಾಟರ್ನ್ನ ತಂದು ವಾಟರ್ ಟ್ಯಾಂಕ್ನಲ್ಲಿ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಕಾನ್ಸೆಪ್ಚುಲ್ ಆಗಿ ಹೇಳೋದೇನು, ನಮ್ಮ ಭೂಮಿ ಮೇಲೆ ಒಂದು ಟ್ಯಾಂಕ್ನಲ್ಲಿ ಇಟ್ಟರು ಅದು ತೇಲುತ್ತೆ ಅಂತ, ಅಷ್ಟು ಡೆನ್ಸಿಟಿ ಕಡಿಮೆ ಇದೆ ಅಂತ ಸೈನ್ಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ರಿಂಗ್ಸು ಮತ್ತು ಲೋವೆಸ್ಟ್ ಡೆನ್ಸಿಟಿ ಇಂಪಾರ್ಟೆಂಟ್ ಫೀಚರು. ಇದಾದಮೇಲೆ ಇದರ ಒಂದು ಉಪಗ್ರಹ ಟೈಟಾನ್. ಟೈಟಾನ್ ಅಂತಂದರೆ ಸ್ಯಾಟರ್ನಿನ ಲಾರ್ಜೆಸ್ಟ್ ಮೂನ್, ಲಾರ್ಜೆಸ್ಟ್ ಮೂನ್ ಆಫ್ ಸ್ಯಾಟರ್ನ್, ಲಾರ್ಜೆಸ್ಟ್ ಮೂನ್ ಆಫ್ ಸ್ಯಾಟರ್ನ್. ಅಟ್ಮಾಸ್ಫಿಯರ್ ಇಲ್ಲಿ ಡೆನ್ಸ್ ಆಗಿದೆ ಮತ್ತು ನೈಟ್ರೋಜನ್ ಇದೆ ಇದರಲ್ಲಿ. ನೈಟ್ರೋಜನ್ ಪ್ರಮುಖವಾದ ಕಂಪೋನೆಂಟು ಇಲ್ಲಿ. ಅಂತಂದರೆ ಅರ್ತ್ ಬಿಟ್ಟರೆ, ಅರ್ತ್ನಲ್ಲೂ ಸಾರಜನಕ ಬಹಳ ಇದೆ ಅಲ್ವಾ ಭೂಮಿಯ ವಾತಾವರಣದಲ್ಲಿ. ಅರ್ತ್ ಬಿಟ್ಟರೆ ಈಗ ಸಬ್ಸ್ಟ್ಯಾನ್ಷಿಯಲ್ ಅಟ್ಮಾಸ್ಫಿಯರ್ ಹೊಂದಿರುವಂಥ ಪ್ರಮುಖವಾದ ಪ್ಲಾನೆಟರಿ ಆಬ್ಜೆಕ್ಟು ಯಾವುದು? ಟೈಟನ್. ನೈಟ್ರೋಜನ್ ಬಹಳ ಇದೆ. ಸ್ಯಾಟರ್ನಿಗೆ ಟೈಟನ್. ಟೈಟನ್ ಅಂತಂದರೆ ನೈಟ್ರೋಜನ್ ರಿಚ್ ಅಟ್ಮಾಸ್ಫಿಯರ್, ಅದು ಗೊತ್ತಿರಬೇಕು. ಅಟ್ಮಾಸ್ಫಿಯರ್, ನೈಟ್ರೋಜನ್ ರಿಚ್ ಅಟ್ಮಾಸ್ಫಿಯರ್. ಇದಾದ್ಮೇಲೆ ನೆಕ್ಸ್ಟು ಸ್ಯಾಟರ್ನ್ ಆದಮೇಲೆ ಯಾವುದು? ಯುರೇನಸ್. ಯುರೇನಸ್ ಅಲ್ಲಿ ಮುಖ್ಯವಾಗಿ ಅದರ ಆಕ್ಸಿಯಲ್ ಟಿಲ್ಟ್ ಎಷ್ಟು ಬಾಕೊಂಡಿದೆ ಅಂತಂದರೆ ಒಂಥರ ಅರೌಂಡ್ 98 ಡಿಗ್ರಿ. ಸಾಮಾನ್ಯವಾಗಿ ಇದು ಈಗ ಸ್ಪಿನ್ನಿಂಗ್ ಥರ, ಈಗ ಒಂದು ಸ್ಪಿನ್ನಿಂಗ್ ಟಾಪು ಅಂದರೆ ಬುಗುರಿ ಥರ ರೊಟೇಟ್ ಆಗುತ್ತೆ ಅಂತ ನಾವು ಅಂದ್ಕೊಳ್ತೇವೆ ಅಲ್ವಾ. ಬುಗುರಿ ಈ ಥರ ತಿರುಗ್ತಾ ಇರುತ್ತೆ, ಈ ರೀತಿ ಬುಗುರಿ ತಿರುಗ್ತಿರೋ ಥರ ಪ್ಲಾನೆಟ್ಗಳು ತಿರುಗ್ತಾ ಇರಬಹುದು ಅಂತ ನಾವು ಕಲ್ಪನೆ ಮಾಡ್ಕೊಳ್ತೇವೆ. ಯುರೇನಸ್ಸು ಎಷ್ಟು ಟಿಲ್ಟ್ ಆಗಿದೆ ಅಂತಂದರೆ ಒಂದು ರೀತಿ ಮಲಗಿರೋ ಥರ, ಅಷ್ಟು ಬಾಕೊಂಡಿದೆ ಅದು. ರೋಲಿಂಗ್ ಪ್ಲಾನೆಟ್ ಅಥವಾ ಲೈಯಿಂಗ್ ಪ್ಲಾನೆಟ್ ಅಂತ ಹೇಳ್ತಾರೆ. ರೋಲಿಂಗ್ ಅಥವಾ ಲೈಯಿಂಗ್ ಪ್ಲಾನೆಟ್. ಲೈಯಿಂಗ್ ಪ್ಲಾನೆಟ್ ಅಂತಂದ್ರೆ ಏನು? ಅಷ್ಟು ಮಲ್ಕೊಂಡಿರೋ ಥರ ರೋಟೇಟ್ ಆಗ್ತಾ ಇದೆ ಅಂತ. ಮತ್ತು ಇದರ ಅಟ್ಮಾಸ್ಫಿಯರ್ನಲ್ಲಿ ಏನಿದೆ? ಮೀಥೇನ್ ಇದೆ. ಮೀಥೇನ್. ಸೊ ಮೀಥೇನು ಏನು ಮಾಡುತ್ತೆ? ರೆಡ್ ವೇವ್ಲೆನ್ಸ್ಗಳನ್ನು ಅಬ್ಸರ್ವ್ ಮಾಡುತ್ತೆ ಮತ್ತು ಯುರೇನಸ್ಸಿಗೆ ಒಂಥರ ಬ್ಲೂ ಗ್ರೀನ್ ಅಪಿಯರೆನ್ಸ್ ಕೊಡುತ್ತೆ. ರೆಡ್ಡನ್ನು ಅಬ್ಸರ್ವ್ ಮಾಡಿದಾಗ ಉಳಿದಿರೋದು ಈ ಬ್ಲೂ ಗ್ರೀನ್ ರೀತಿಯ ಕಲರು ಅದಕ್ಕೆ ಬರುತ್ತೆ. ನೀವಿಲ್ಲಿ ನೋಡಬಹುದು, ಈ ಕಡೆ ಈ ರೀತಿ ಬ್ಲೂ ಗ್ರೀನ್ ಆ ಥರ ಶೇಪ್ನಲ್ಲಿ ಅದು ಕಾಣಿಸುತ್ತೆ. ರೆಡ್ ಅಬ್ಸರ್ವ್ ಆಗಿಬಿಟ್ರೆ ಉಳಿದಿರೋದು ಆ ಕಲರ್ಗಳು ಹೆಚ್ಚು ನಮಗೆ ಕಾಣಿಸುತ್ತೆ. ಸೊ ಯುರೇನಸ್ ನೆನಪಿರಲಿ, ಏನು ಇದು? ಐಸ್ ಜಾಯಿಂಟ್ ಅಂತ ಕರೀತೆ ಅಲ್ವಾ. ಅಂತಂದರೆ ಇದೆಲ್ಲ ಗ್ಯಾಸ್ ಜಾಯಿಂಟ್ಸ್ ಅಲ್ಲ, ಐಸ್ ಜಾಯಿಂಟು. ಇನ್ನು ಇದಾದಮೇಲೆ ಯುರೇನಸ್ ಆದಮೇಲೆ ಇರೋದು ಲಾಸ್ಟಲ್ಲಿ ನೆಪ್ಚೂನ್. ನೆಪ್ಚೂನಲ್ಲಿ ಮುಖ್ಯವಾಗಿ ಲಾಸ್ಟ್ ಪ್ಲಾನೆಟ್ ಇದು ಅಲ್ವಾ. ಪ್ಲೂಟೋ ಇತ್ತು, ಅದನ್ನು ನಾವು ಏನು ಹೇಳಿದ್ದೇವೆ? ಡ್ವಾರ್ಫ್ ಪ್ಲಾನೆಟ್ ಅಂತ ಹೇಳಿದ್ದೇವೆ. ಸೂರ್ಯನಿಂದ ಅತ್ಯಂತ ದೂರದಲ್ಲಿರೋ ರೆಕಗ್ನೈಸ್ಡ್ ಪ್ಲಾನೆಟ್ ಇದು. ಆರ್ಬಿಟಲ್ ಪೀರಿಯಡ್ ತುಂಬ ಲಾಂಗ್ ಆರ್ಬಿಟಲ್ ಪೀರಿಯಡ್ ಅಂತಂದರೆ ಸೂರ್ಯನನ್ನು ಸುತ್ತಾಕಲಿಕ್ಕೆ, ಒಂದು ರೆವಲ್ಯೂಷನ್ ಕಂಪ್ಲೀಟ್ ಮಾಡಲಿಕ್ಕೆ ನಮ್ಮ ಅರ್ತಿನ ಇಯರ್ಸ್ನಲ್ಲಿ ಹೇಳೋದಾದರೆ 165 ವರ್ಷ ಬೇಕು. 165 ಅರ್ತ್ ಇಯರ್ಸ್ ಅಂತ ಹೇಳ್ತೇವೆ ಅದಕ್ಕೆ. 165 ಅರ್ತ್ ಇಯರ್ಸ್. ನಮಗೆ ಒಂದು ವರ್ಷ ಹೇಗಾಗುತ್ತೋ, ನಮಗೂ ಒಂದು ವರ್ಷ ಆಗೋದು ಯಾಕೆ ಅಂತಂದರೆ, ಒಂದು ವರ್ಷಕ್ಕೆ ಒಂದು ಸಾರಿ ಭೂಮಿ ಸುತ್ತಾಗುತ್ತೆ ಸೂರ್ಯನ. ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ
ಭೂಮಿಗೆ ಕಂಪೇರ್ ಮಾಡಿದರೆ ಈ ನೆಪ್ಚೂನಿಗೆ ಸೂರ್ಯನನ್ನು ಸುತ್ತ ಹಾಕಲಿಕ್ಕೆ, ರೆವಲ್ಯೂಷನ್ ಕಂಪ್ಲೀಟ್ ಮಾಡಲಿಕ್ಕೆ 165 ಅರ್ತ್ ಇಯರ್ಸ್ ಬೇಕು. ಅಂದರೆ ನಾವು ಒಬ್ಬ ಮನುಷ್ಯ ತನ್ನ ಲೈಫ್ ಟೈಮ್ನಲ್ಲಿ ನೆಪ್ಚೂನು ಆರ್ಬಿಟ್ ಕಂಪ್ಲೀಟ್ ಸೈಕಲ್ ಮಾಡೋದನ್ನು ನೋಡ್ಲಿಕ್ಕೆ ಆಗೋದೇ ಇಲ್ಲ ಅಲ್ವಾ. 165 ವರ್ಷ ಯಾರಾದರೂ ಬದುಕಿದ್ರೆ ನೋಡ್ಬೋದು. ನೆಪ್ಚೂನು ತನ್ನ ಆರ್ಬಿಟ್ ಸೈಕಲ್ ಕಂಪ್ಲೀಟ್ ಮಾಡಲಿಕ್ಕೆ ಅಷ್ಟು ಹೊತ್ತು ಬೇಕು, ಟೈಮ್ ಬೇಕು. ಮತ್ತು ಸುಮಾರು ಇದರಲ್ಲಿ ಯುರೇನಸ್ನಂತೆ ಇದು ಕೂಡ ಐಸ್ ಜಾಯಿಂಟ್, ಅದು ನೆನಪಿರಬೇಕು. ಐಸ್ ಜಾಯಿಂಟ್. ಸೊ ನೆಪ್ಚೂನು ಎಕ್ಸ್ಟ್ರೀಮ್ ವಿಂಡ್ಸ್ ಇದೆ ಇಲ್ಲಿ, ಪ್ಲಾನೆಟರಿ ವಿಂಡ್ಸ್ ಹೆಚ್ಚಿದೆ ಇದರಲ್ಲಿ. ಸುಮಾರು 2100 km/h ಆ ಒಂದು ಸ್ಪೀಡ್ನಲ್ಲಿ ಅದರ ಪ್ಲಾನೆಟರಿ ವಿಂಡ್ ಸ್ಪೀಡ್ ಇರುತ್ತೆ. ಸೊ ಇಷ್ಟು ಪ್ರಮುಖವಾಗಿರುವಂಥ ಅಂಶಗಳು. ಇನ್ನು ನೋಟ್ಸಲ್ಲಿ ಬೇರೆ ಬೇರೆ ಅಂಶಗಳು ಇದೆ, ನೀವು ಅದನ್ನು ಸಹ ನೋಡಬಹುದು. ಓವರಾಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ ಇದರಲ್ಲಿ. ಫ್ಯಾಕ್ಚುವಲ್ ಡೀಟೇಲ್ಸು ಇದು ಹೆಚ್ಚೆಚ್ಚು ರಿವಿಷನ್ ಮಾಡಬೇಕು, ಮತ್ತು ಒಂದು ಸಾರಿ ಓದಿ ಅದರ ಮೇಲೆ ಟೆಸ್ಟ್ ತಗೋಬೇಕು. ಟೆಸ್ಟ್ ತಗೊಂಡ್ರೆ ಗೊತ್ತಾಗುತ್ತೆ. ಸೊ ಸ್ಮಾಲೆಸ್ಟ್ ಪ್ಲಾನೆಟ್ ಯಾವುದು ನಮ್ಮ ಸೋಲಾರ್ ಸಿಸ್ಟಮಲ್ಲಿ? ಮರ್ಕ್ಯುರಿ. ಹಾಟೆಸ್ಟ್ ಪ್ಲಾನೆಟು ವೀನಸ್ಸು. ಲಾರ್ಜೆಸ್ಟ್ ಪ್ಲಾನೆಟು ಜುಪಿಟರು. ರಿಂಗ್ ಸಿಸ್ಟಮ್ ಪ್ರಾಮಿನೆಂಟ್ ಆಗಿರೋದು ಸ್ಯಾಟರ್ನ್. ಮತ್ತು 98 ಡಿಗ್ರಿ ಆಕ್ಸಿಯಲ್ ಟಿಲ್ಟ್ ಆಗಿರೋದು ಯುರೇನಸ್ಸು. 165 ಇಯರ್ ರೆವಲ್ಯೂಷನ್ಗೆ ಬೇಕಾಗಿರೋ ಟೈಮು ಯಾವ ಗ್ರಹಕ್ಕೆ? ನೆಪ್ಚೂನ್. ಸೂರ್ಯನಿಂದ 4ನೇ ಗ್ರಹ ಯಾವುದು? ಮಾರ್ಸು. ಔಟರ್ ಪ್ಲಾನೆಟ್ ಅಂತಂದರೆ ಅದರಲ್ಲಿ 2 ಥರ ಯಾವುದಿದೆ? ಗ್ಯಾಸ್ ಮತ್ತು ಐಸ್. ಐಸ್ನಲ್ಲಿ 2 ಗ್ರಹಗಳು ಯುರೇನಸ್ ಮತ್ತು ನೆಪ್ಚೂನ್. ಸೊ ಇಷ್ಟು ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ನೋಟ್ಸನ್ನು ಓದಿ ಒಂದು ಸಾರಿ, ಈಸಿ ಇದೆ ನೋಟ್ಸು, ಈಸಿಯಾಗಿ ಅರ್ಥನೂ ಆಗುತ್ತೆ. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕಂಪ್ಲೀಟ್ ಆಗಿದ್ದರೆ G10 ಅಂತ ಡನ್ ಅಂತ ಕಮೆಂಟ್ ಮಾಡಿ.